ಉತ್ತರಿಸಿ. ಮುಳ್ಳು ಮುತ್ತುಗದ ಮರವನ್ನೇರಿ ತಲಕಳಗಾಗಿ ನೇತಾಡುತ್ತಿರುವಂತ ನನ್ನನ್ನು ಎಳೆದು ಕೆಳಗೆ ಹಾಕಿದೆಯಲ್ಲ. ನಿನ್ನನ್ನು ಹೊತ್ತು ನಾನು ನಾಡಿಗೆ ಅರಸ ಧರಣಿಪತಿ. ಹೌದು, ಧರಣಿಪತಿ. ಒಂದು ಮಾತಿನಲ್ಲಿ ಏನು ನಾನು ಕೇಳುವ ಪ್ರಶ್ನೆಗೆ ಅರಿತು ಉತ್ತರವನ್ನು ಕೊಡದ ಹೋದ ಪಕ್ಷದಲ್ಲಿ ತಲೆ 1000 ಹಾಳಾಗುತ್ತದೆ ನೆನಪಿರಲಿ. ಇನ್ನು ಬೇತಾಳ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಒಳ್ಳೆಯದು, ನೋಡೋಣ, ಪ್ರಯತ್ನಿಸ್ತೇನೆ. ಕೇಳಲ. ಓಹೋ. 3 ರಾಜಕುಮಾರರು ಹೆಣ್ಣಿನ ಅಪೇಕ್ಷೆಗಾಗಿ ಮಹಾರಾಜನ ಮಗಳನ್ನು ನೋಡುವುದಕ್ಕಾಗಿ ಹೋಗಿರುತ್ತಾರೆ. ಅನ್ಯಾರ್ಥಿಗಳಾಗಿ ಹೋದರು. ಹೌದು. 3 ಹೆಣ್ಣು ಮಕ್ಕಳಿಲ್ಲ ಮಹಾರಾಜನಿಗೆ, ಒಬ್ಬಳಿ. ಆಮೇಲೆ ಅವರಿಗೂ ತಲೆ ಬಿಸಿ ಆಯ್ತು ಮಹಾರಾಜನಿಗೆ. 3 ಬಂದಿದ್ದಾರೆ, ಅವರಿಗೆ ಕೊಟ್ಟು ಮದುವೆ ಮಾಡಿಸ ಇರುವುದು ಹೆಣ್ಣು ಒಬ್ಬಳೆ ಅಂತ. ಹಾಗೆ ಕಳಿಸಲಿಕ್ಕೆ ಆಗುವುದಿಲ್ಲ. ಆಗ ಚೆನ್ನಾಗಿ ಯೋಚನೆ ಮಾಡಿ ಮಹಾರಾಜ ಹೇಳ್ತಾನೆ, 3 ರಾಜಕುಮಾರರೇ, ಮುಂದಿನ ವರ್ಷ ಬನ್ನಿ, ಮದುವೆ ಮಾಡಿಸಿ ಕೊಡುತ್ತೇನೆ ಅಂತ. ಒಮ್ಮೆ ಅಪಾಯ ತಪ್ಪಿದ್ರೆ ಸಾಕು ಅಂತ. ಆಮೇಲೆ 1 ವರ್ಷ ಕಳೆದ ಮೇಲಲ್ಲಿಗಾಗಿ ಹೋಗಿ ಕೇಳಿದನು, ಮಗಳನ್ನು ಕೊಡುವೆಯಾ ಎಂದು. ಮಗಳು ಸತ್ತು ಹೋಗಿದ್ದಾಳೆ ಎಂಬುದಾಗಿ ಹೇಳಿದ ಮಹಾರಾಜ. ಆ ಸಮಯದಲ್ಲಿ ಸ್ಮಶಾನಕ್ಕಾಗಿ ಹೋದ್ರು 3 ಅರಸು ಮಕ್ಕಳು. ಆಮೇಲೆ ಚಿಂತಾಕ್ರಾಂತರಾದ್ರು, ಏನು ಮಾಡಲಿ ಅಂತ. ಸ್ಮಶಾನದಲ್ಲಿ ಒಬ್ಬ ಕುಳಿತ ದುಃಖಿಸುತ್ತ, ಆಮೇಲೆ ಮತ್ತೊಬ್ಬ ಅವಳನ್ನು ಬದುಕಿಸಬೇಕು ಎಂಬ ಕಾರಣದಿಂದಾಗಿ ಮೃತ ಸಂಜೀವಿನ ತರುವುದಕ್ಕಾಗಿ ಹೊರಟ. ಇನ್ನೊಬ್ಬ ಎಲುಬನ್ನು ಹಿಡಿದುಕೊಂಡು ಕಾಶಿ ಕ್ಷೇತ್ರಕ್ಕಾಗಿ ಹೋದ. ಆಮೇಲೆ ಮೃತ ಸಂಜೀವಿನನ್ನು ತಂದವ ಅವಳನ್ನು ಬದುಕಿಸಿದ. ಬದುಕಿಸಿದ ಮೇಲೆ ಮಹಾರಾಜನ ಇನ್ನೂ ತಲೆಬಿಸಿ ಹೆಚ್ಚಾಯಿತು, ಯಾರಿಗೆ ಕೊಟ್ಟು ಮದುವೆ ಮಾಡಿಸಲಿ ಅಂತ. ಹಾಗಿದ್ದರೆ ಅವಳನ್ನು ಮದುವೆ ಆಗುವ ಅರ್ಹತೆ ಯಾರಿಗಿದೆ, ಯಾರು ಮದುವೆ ಆಗುತ್ತಾರೆ? ಏನೋ ದೊಡ್ಡ ಪ್ರಶ್ನೆ ಕೇಳ್ತೀನಿ ನೀನು ಅಂತ ಯೋಚಿಸಿದ್ದೆ. ಅಲ್ಲಿ ಕೂತವನಿಗೆ ಕೊಡಬೇಕು. ಯಾಕೆ ಗೊತ್ತಾ? ಯಾಕೆ? ಅವಳ ಎಲುಬು ಹಿಡಿದುಕೊಂಡು ಹೋದವನು ಅವಳಿಗೆ ಮಗನಾಗುತ್ತಾನೆ. ಮೃತ ಸಂಜೀವನದ ಕಾರಣದಿಂದ ಬದುಕಿಸಿದವನು ಮರು ಹುಟ್ಟು ಕೊಟ್ಟವನು ತಂದೆಯಾಗುತ್ತಾನೆ. ಅವಳಿಗಾಗಿ ಕಣ್ಣೀರು ಸುರಿಸ್ತಾ ಇದ್ದನಲ್ಲ, ಆ ಯುವರಾಜನಿಗೆ ಕೊಟ್ಟು ಮದುವೆ. ಹೌದಾ? ಇದು ಸರಿ. ಇನ್ನು ಪ್ರಶ್ನೆ ಇದೆ. ಕೇಳಿ, ಹೌದು, ಸಮರ್ಪಕವಾದ ಉತ್ತರ ಕೊಟ್ಟಿದ್ದೀಯ. 25ನೇ ಬಾರಿ ಪ್ರಶ್ನೆ ಕೇಳ್ತೇನೆ, ಏನು ಯೋಚಿಸಿ ಉತ್ತರವನ್ನು ಕೊಡು. ಆದೀತು. ಹೆಂಡತಿ ಸತ್ತಪ್ಪ, ಪ್ರಾಯಕ್ಕೆ ಬಂದ ಮಗ, ಇಬ್ಬರು ಮದುವೆ ಆಗಲೇಬೇಕು. ಅಪ್ಪನಿಗೂ ಮದುವೆ ಆಗಬೇಕು, ಮಗನಿಗೂ. ಹೌದು, ಪ್ರಾಯ ಸಮರ್ಥನಾದ ಮಗ. ದೂರದ ಇಬ್ಬರನ್ನು ಕಂಡು, ಹೆಣ್ಣು ಮಕ್ಕಳನ್ನು ಕಂಡು, ಉದ್ದ ಇದ್ದವಳನ್ನು ಅಪ್ಪ ಮದುವೆ ಆಗುವುದು, ಗಿಡ್ಡ ಇದ್ದವಳನ್ನು ಮಗ ಮದುವೆ ಆಗುವುದು ಎಂದು ಅವರೊಳಗೆ ತೀರ್ಮಾನಿಸಿ ಅವರಲ್ಲಿ ಹೋಗಿ ಯೋಚನೆ ಮಾಡಲಿಲ್ಲ. ಮದುವೆ ಆದ ಮೇಲೆ ತಿಳಿಯಿತು, ಉದ್ದ ಇದ್ದವಳು ಮಗಳು, ಗಿಡ್ಡಕ್ಕೆ ಇರುವಂತವಳು ತಾಯಿ. ಆದ್ರೂ ಮದುವೆ ಆಗಿ ಆಯ್ತಲ್ಲ. ಹೌದು, ಮಗಳನ್ನು ಅಪ್ಪ ಮದುವೆ ಆಗಿ ತಾಯಿಯನ್ನು ಮಗ ಮದುವೆ ಆದ್ರೆ ದಾಂಪತ್ಯದ ಹುಟ್ಟುವ ಮಗುವಿಗೆ ಏನಂತ ಕರೆಯುತ್ತಾರೆ? ಅಲ್ಲ, ಮದುವೆ ಆದ ಮೇಲೆ ಮದುವೆ ಆದ ಕರ್ಮಕ್ಕೆ ಮಕ್ಕಳು ಹುಟ್ಟುತ್ತಾರೆ. ಆ ಮಕ್ಕಳ ಒಳಗೆ ಸಂಬಂಧ ಏನು? ಅಯ್ಯ, ಇದು ಪ್ರಶ್ನೆಯೇ ಅಸಂಬದ್ಧ. ಇದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ. ನಿರುತ್ತರ ಘನ ಮಗಿ ಮಾಯಿವನೆಂದು ಘನ ಮಗಿ ಮಾಯಿವನೆಂದು ಬೇತಾಳನು ನಯದಿ ಪೇಳಿದನು. ಬೇತಾಳನು ನಯದಿ ಪೇಳಿದನು ಕಪಟಿಗ ಮುನಿಯ ನಂಬಲು ಬೇಡ ಕೊಂದಿಗ
ಕಡಿಮೆ ಶಾಭಾಸ್, ಮೆಚ್ಚಿದೆ. ಅದರಲ್ಲೂ ಘನ ಮಹಿಮ ಎನ್ನುವುದಕ್ಕೆ ಅನುಮಾನ ಇಲ್ಲ. ನಮಗೆ ಗೊತ್ತಿಲ್ಲದೆ ಇದ್ದದ್ದನ್ನು ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು ಅಂತ ನಮ್ಮ ಅಪ್ಪಯ್ಯನೇ ಹೇಳಿ ಕಳಿಸಿ. ಮೆಚ್ಚಿರುವಂತ ನಾನು ನಿನ್ನಲ್ಲಿ ಒಂದು ಮಾತಿದೆ. ಏನು? ನೀನು ನಂಬಿದ್ದೀಯ ಯಾರನ್ನ? ಆ ಕಾಪಾಲಿಕನನ್ನ. ಒಳ್ಳೆಯ ಮುನಿಗಳು ಯಾಗ ಮಾಡ್ತಾರೆ, ಇಲ್ಲಿಗೆ ಕರೆದುಕೊಂಡು ಬಂದ್ರು ಅಲ್ವಾ? ಹೌದು. ಹಾಗಾದ್ರೆ ಆ ಕಪಟಿಗ, ವಂಚಕ, ಮೋಸಗಾರ ಮತ್ತೆ ಯಾರಲ್ಲ ಕಾಪಾಲಿಕನಿ ಓಹೋ ನಿನ್ನನ್ನು ನಂಬಿಸಿದ್ದಾನೆ. ಒಂದು ಸಮಯದಲ್ಲಿ ಮಹಾರಾಜನಾದವನು ಅರಿಗಳ ಆಕ್ರಮಣಕ್ಕೆ ತುತ್ತಾಗಿ ಅನಾಥನಾಗಿ ಹೋದ. ಒಂದು ಸಮಯದಲ್ಲಿ ಕಾರಣತ್ತ ಬರುವಾಗ ಶಿಲಾಶಾಸನವನ್ನು ಕಂಡ. ಅದರಲ್ಲಿ ಬರೆಯಲ್ಪಟ್ಟಿತ್ತು, ಏನಂತೆ? 100 ಮಂದಿ ಅರಸು ಮಕ್ಕಳು ಕೊಂದರೆ ದೇವಿ ಒಲಿಯುತ್ತಾಳೆ ಎಂದು. ಅಲ್ಲದೆ ಹೋದರೆ ಮಹಾಯೋಗಿಯನ್ನು ಕೊಂದರೆ ದೇವಿ ಒಲಿಯುತ್ತಾಳೆ ಎಂದು. ಅದನ್ನು ತರ್ಕಿಸಿದ ಅವ ಈಗಾಗಲೇ 99 ಮಂದಿ ಅರಸು ಮಕ್ಕಳನ್ನು ಕೊಂದಿದ್ದಾನೆ. 100ನೇವರು ಯಾರು? ಯೋಚಿಸಿದ ಅವ ಹೊಳೆಯಿತ್ತು ನಿನ್ನ ತಲೆ. ಹೇಳಿದ ಅವನಿಗೆ ಇದು ಕೊನೆಯ ತಲೆ, ನಿನ್ನ ತಲೆಯೇ ಆಗಬೇಕು. ಅದಕ್ಕಾಗಿ ಇಲ್ಲಿಗಾಗಿ ಕರೆದುಕೊಂಡು ಬಂದಿದ್ದಾನೆ, ನಿನ್ನನ್ನು ಮುಗಿಸುವುದಕ್ಕಾಗಿ. ಹಾಗಾದ ಕಾಣಿದ್ರಾಯ್ ಅದಕ್ಕೆ ಮೋಸ ಹೋಗಬೇಡ. ಆದ್ರಿಂದಲಾಯ್ ಮೆಚ್ಚಿರುವಂತ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೆ. ಒಳ್ಳೆಯದು. ನೀನು ಬದುಕಬೇಕು ಅಷ್ಟೇ. ಏನು ನನ್ನನ್ನು ನೆರೆದ ತಕ್ಷಣ ನಾನು ಬರುತ್ತೆ. ನಿನ್ನ ಸಹಾಯ ಬೇಕಾದ ಕಾಲದಲ್ಲಿ ನಾನು ನಿನ್ನನ್ನು ಸ್ಮರಿಸಿ. ಒಳ್ಳೆಯದಾಗಲಿ. ನಮ್ಮ ತಲೆಗೆ ಹೊಳೆಯಲಿಲ್ಲ. ಆ ಕಾಪಾಲಿಕ ಆಡುತ್ತಾ ಇರುವ ಮಾತಿನಲ್ಲಿ ಧ್ವನಿ ಒಂದು ಬೇರೆ ಇತ್ತು. ಈ ಸಲ ಒಂದು ಇತ್ಯರ್ಥ ಆಗಬೇಕು, ನಿನ್ನ ತಲೆಯೇ ಕೊನೆಯ ತಲೆ, ಇಂಥದ್ದೆಲ್ಲ ಹೇಳ್ತಾ ಇದ್ದ. ನೋಡೋಣ, ಕಲಿಸ್ತೇನೆ ಬುದ್ಧಿ. ಏನು ಬಹಳ ಹರಿತ ಉಂಟು. ಹರಿತ ಆಗಬೇಕು ಅಂತಲೇ ಮಸೀತಾ ಇರು. ಅಲ್ಲ, ಕಡಿಲಿಕ್ಕೆ ಅಂತದ್ದೇ ಒಳ್ಳೇದು ಅಲ್ಲವಾ? ಕಡಿಲಿಕ್ಕೆ ಹೀಗೆ ಆಗಬೇಕು. ಹೌದು ಹೌದು. ಕೆಲವು ಸಾಮಗ್ರಿಗಳನ್ನ ಮುರಿದು ಹಾಕುತ್ತಾರೆ. ನನ್ನ ಯಾಗದಲ್ಲಿ ಆಗಲ್ಲ, ಕೆಲವು ಕತ್ತರಿಸಿ ಕಡಿಯುವುದೇ. ಹೌದು, ಹಾಕಬೇಕು. ಅದಕ್ಕಾಗಿಯೇ ಮಸಿದಿದ್ದು. ಆ ಬೇತಾಳ ನಾನು ಹಿಡ್ಕೊಂಡು ಬಂದೆ. ಎಲ್ಲಿ ಹೋಯ್ತು? 24 ಸಲ ಹೊತ್ತುಕೊಂಡು ಬಂದ್ರು ಒಂದೊಂದು ಕತೆ ಹೇಳಿ ನನ್ನಿಂದ ತಪ್ಪಿಸಿಕೊಂಡ. ಅಂತೂ ನಿಮಗವನಿಂದ ತೊಂದರೆ ಇಲ್ಲ ಅಂತ ಮಾಡಿದ್ದೇನೆ. ಹೌದಾ? ನಿಮ್ಮ ಯಾಗಕ್ಕಿನ್ನು ತೊಂದರೆ ಕೊಡುವ. ಅಂದ್ರೆ ಈ ಹೊತ್ತು ಆಗುವಂತ ಈ ಯಾಗದ ಆಹುತಿಗೆ ಅವನಿಂದ ತೊಂದರೆ ಇಲ್ಲ ಅಂತ ಆಯ್ತು. ಮುಂದುವರಿಸಬಹುದು. ಒಪ್ಪಿದ್ದೇನೆ. ಮೊದಲೇ ಹೇಳಿದ್ದೇನಲ್ಲ, ಯಾಗ ಮಾಡುವಾಗ ಯಾಗದ ಸಮೀಪ ರಕ್ಷಣೆಗೆ ಇರುವವ ಶುಚಿರ್ಭೂತನಾಗಿರ್ಬೇಕು. ಸ್ನಾನ ಮಾಡಿ ಬಂದಿದ್ದೇನೆ ನಾನು. ಎಲ್ಲಿ? ಮನೆಯಲ್ಲಿ. ಮನೆಯಲ್ಲಿ ಸ್ನಾನ ಮಾಡಿ ಬಂದದ್ದು. ಹೌದು. ಬರುವಾಗ ಎಷ್ಟೋ ಹೊಲಸನ್ನ ತುಳಿದದ್ದಿರ್ತದೆ. ಹೌದು. ಮತ್ತು ಹೊತ್ತುಕೊಂಡದ್ದು ಬೇತಾಳ. ಆ ಹೆಣದಲ್ಲಿ ಆವೇಶಗೊಂಡಿದ್ದ ಬೇತಾಳ ಅಲ್ಲವಾ? ಅಲ್ಲಿಗೆ ದೇಹ ಮಲೀನ ಅಂತ ಆಗುತ್ತೆ. ಸ್ನಾನ ಮಾಡಿಯೇ ಬರ್ಬೇಕು. ಸ್ನಾನ ಮಾಡ್ಲೇಬೇಕು. ಹೌದು. ಮನೆಯಿಂದಲೇ ತಕೊಂಡು ಹೋದ ತೆಂಗಿನಕಾಯಿ ಆದ್ರೂ ಹಣ್ಣು ಕಾಯಿ ಮಾಡ್ಬೇಕಿದ್ರೆ ಒಂದ್ಸಲ ನೀರಲ್ಲಿ ಮುಳುಗಿಸಿ ಬಟ್ರು ತೆಗೆ ಅಲ್ಲವಾ? ಒಳ್ಳೆಯದದು. ಆದಷ್ಟು ಬೇಗ ಸ್ನಾನ ಮಾಡಿ. ಅಂತೂ ಈ 100ನೇಯ ತಲೆ ಆಹುತಿ ಆಗ್ತದೆ. ತಾಯಿಯನ್ನು ನಾನು ಕಾಣ್ತೇನೆ. ಏನೋ ತಲೆಯ ವಿಷಯ. ಅಲ್ಲಪ್ಪ, ನನ್ನ ತಲೆಗೆ ಹೊಳೆದ ಈ ಯಾಗ ಈ ಹೊತ್ತು ನನ್ನ ಇಚ್ಛೆಯಂತೆ ನೆರವೇರ್ತದೆ. ತಾಯಿ ಅಂತ ತಾಯಿಯಲ್ಲಿ ಮಾತಾಡಿ. ಇವತ್ತು ನಿಮ್ಮದು ಉದ್ದೇಶ ಈಡೇರ್ತದೆ, ನನ್ನ ಕೆಲಸವಾಗುತ್ತದೆ ಅಲ್ವಾ? ಹೌದು, ರಕ್ಷಣೆಯೂ ಆಗ್ತದೆ, ನನ್ನ ಕೆಲಸ ಮುಗೀತದೆ. ಹಾಗಾದ್ರೆ ಒಂದು ಕೆಲಸ ಮಾಡ್ಬೇಕು. ಏನು ಸ್ವಾಮಿ? ಯಾಗ ಮಾಡುವಾಗ ಇದೋ ಈ ಕಡೆಯಲ್ಲಿ ತಾಯಿ ಇದ್ದಾಳಲ್ಲ, ತಾಯಿಯನ್ನ ಕಂಡು ನಮಸ್ಕರಿಸಬೇಕು. ನಮಸ್ಕಾರ ಮಾಡಿ. ನನಗೇನು? ಯಾರು? ನೀವಲ್ವಾ? ನಾನಲ್ಲ. ಮತ್ತೆ ರಕ್ಷಣೆ ಮಾಡಬೇಕಾದ ನೀನು. ನಾನು ಚಕ್ರವರ್ತಿ ಸ್ವಾಮಿ. ಚಕ್ರವರ್ತಿ ಆದವನು ಗುರುವನ್ನು ಬಿಟ್ಟರೆ ಬೇರೆ ಯಾರಿಗೂ ನಮಸ್ಕಾರ ಮಾಡುವ ಹಾಗಿಲ್ಲ. ಆದ್ರೂ ದೇವರನ್ನು ವಂದಿಸಬಾರದು ಅಂತ. ದೇವರಿಗೆ ನಮಸ್ಕಾರ ಮಾಡಬಹುದು, ಆದರೆ ಹೇಗೆ ನಮಸ್ಕಾರ ಮಾಡುವುದು ಅಂತ ಗೊತ್ತಿಲ್ಲ. ಉದ್ದಂಡವಾಗಿ ನಮಸ್ಕಾರ ಮಾಡಬೇಕಯ್ಯ. ಉದ್ದಂಡ ಅಂತ ನೀವು ತಲೆ ತಾಗಬೇಕು, ಹೃದಯ ತಾಗಬೇಕು, ಮಂಡಿ ಊರಬೇಕು, ಅಂಗುಷ್ಟ ಭೂಮಿಗೆ ಇರಬೇಕು. ಸ್ವಾಮಿ, ತಲೆ ತಗ್ಗಿಸುವುದನ್ನೇ ನಮಸ್ಕಾರ ಅಂತ ಹೇಳುವುದು ಹೌದಾದ್ರೆ ಆನೆಯು ತಲೆ ತಗ್ಗಿಸ್ತದೆ, ಅದು ನಮಸ್ಕಾರ ಮಾಡಿತು ಅಂತ ಅರ್ಥ ಅಲ್ಲ. ಹಾಗಾಗಿ ನಾನು ತಲೆ ತಗ್ಗಿಸಿದಲ್ಲಿಗೆ ನಮಸ್ಕಾರ ಅಂತ ನಾನಂತೂ ತಿಳಿಯುವುದಿಲ್ಲ. ಒಂದು ಕೆಲಸ ಮಾಡುವ, ಹೇಗೆ ನಮಸ್ಕಾರ ಮಾಡಬೇಕು ಅಂತ ನೀವು ತೋರಿಸಿಕೊಟ್ರೆ ಹಾಗೆ ನಾನು ಮಾಡ್ತೇನೆ.
ನಾನು ನಮಸ್ಕರಿಸುವುದು ಹೇಗೆ ಅಂತ ನಿನಗೆ ತೋರಿಸಿಕೊಡ್ಬೇಕು. ಹೌದೌದು. ನಂತರ ನಿನ್ನದ್ದ. ಹೌದು. ಆಯ್ತು, ಇದು ಯಜ್ಞಕುಂಡ ಉಂಟಲ್ಲ, ಇದನ್ನ ಸುತ್ತ ಬರಬೇಕು. ಸ್ವಾಮಿ, ಮಧ್ಯೆ ಏನದು? ಅಲ್ಲ, ನೀವು ನಮಸ್ಕಾರ ಮಾಡುವವರಲ್ವಾ? ಹೌದು. ಕಡಿಯುವವ ನಾನು, ಮತ್ತೆ ಕತ್ತಿ ನಿಮ್ಮ ಕೈಯಲ್ಲಿ ಯಾಕೆ? ಯಾರನ್ನ ಕಡಿಯುವುದು? ಯಾರಾದ್ರೂ ಯಜ್ಞ ಕಂಟಕರು ಇಲ್ಲಿ ಬಂದ್ರೆ ಅವರನ್ನು ಕಡಿದು ಮುಗಿಸುವುದಕ್ಕೆ ನಾನು ಇರುವಾಗ ಕತ್ತಿ ನಿಮ್ಮ ಕೈಯಲ್ಲಿ ಯಾಕೆ? ಓಹೋ, ನೀನು ರಕ್ಷಣಾರ್ಥಿಯಾಗಿ ಬಂದವ. ನಾನು ಕಡಿದು ಮುಗಿಸ್ಲಿಕ್ಕೆ ಬಂದವ. ನಾನು ನಿನಗೆ ತೋರಿಸಿಕೊಡಲಿಕ್ಕೆ ಹೊರಟ. ಹೌದು. ಕತ್ತಿ ಪುನಃ ನನಗೆ ಅದು ಬೇಕಾಗ್ತದೆ. ಮತ್ತೆ ನೋಡೋಣ. ತೆಗೆದುಕೋ ಹಾಗಾದ್ರೆ. ಹಾ. ಕೈ ಜೋಡಿಸಬೇಕು. ಹಾ. ಈ ರೀತಿ ಕಾಪಾಲಿಕನನ್ನು ಕಡಿದು ಮುಗಿಸಿದ ಮರುಕ್ಷಣದಲ್ಲಿ ಕಾಳಿಕಾದೇವಿ ಪ್ರತ್ಯಕ್ಷಳಾಗಿ ನನ್ನನ್ನು ಅನುಗ್ರಹಿಸಿದ್ದಾಳೆ. 1000 ವರ್ಷಗಳ ಕಾಲ ಸಿಂಹಾಸನವನ್ನೇರಿ ಆಡಳಿತೆಯನ್ನು ಮಾಡು ಮಗನೇ. 1000 ವರ್ಷಗಳ ಆಡಳಿತೆಯನ್ನು ಮಾಡುವಂತಹ ವಿಶೇಷ ಶಕ್ತಿ ಸಿಕ್ಕಿತು. ಅಷ್ಟೇ ಅಲ್ಲ, ವಿಶಿಷ್ಟವಾದಂತಹ ಒಂದು ಚಂದ್ರಾಯುಧವನ್ನು ನನಗೆ ಅನುಗ್ರಹಿಸಿದ್ದಾಳೆ. ನಾಡಿಗೆ ಬಂದು ನಮ್ಮ ಭಟ್ಟಿಯಲ್ಲಿ